ಫೋನ್ ಅವಾಗಿಂದ ಬರ್ತಾಯ್ತಪ್ಪ. ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಯಾರೋ ಬಾಸ್ಗಳು ಫೋನ್ ಮಾಡ್ತಾ ಇರ್ತಾರೆ. ಆಫೀಸರು ಬಾಸ್ಗಳು ಹಿಂಗೆ ಯಾರಾದ್ರೂ ಫೋನ್ ಮಾಡ್ತಿರ್ತಾರೆ. ಯಾರೋ ಏನೋ ಯಾಕೆ ಫೋನ್ ರಿಸೀವ್ ಮಾಡೋಣ. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಯಾರೋಪ್ಪ ಆಫೀಸಿಂದ ಏನೋ ಆಫೀಸಿಂದ ಫೋನ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಫೋನ್ ಮಾಡ್ತಿರ್ತಾರೆ. ಯಾಕೆ ರಿಸೀವ್ ಮಾಡೋಣ. ಅವಾಗಿಂದ ಬರ್ತಾ ಇದೆ ಫೋನ್ಗಳು. ನೋಡೋಣ ಫೋಟೋಗಳೆಲ್ಲ ಹೆಂಗಿದಾವೆ. ಆಫೀಸರ್ ಹತ್ರ ಎಲ್ಲ ಹೋಗ್ತಾರಲ್ಲ, ಫೋಟೋ ಎಲ್ಲ ತೆಗೆಸ್ಕೊ ಬರ್ತಾರೆ. ನೋಡೋಣ ಗ್ಯಾಲ್ರಿ ಎಲ್ಲ ಫೋಟೋಸ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇರೋಣ. ಚೆನ್ನಾಗೆ ಕಾಣಿಸ್ತಾರೆ ಇವರು. ಎಲ್ಲಾದರೂ ಹೋಗ್ಲಿ ಫೋಟೋಗಳೆಲ್ಲನ ತೆಕ್ಕೊಂಬರ್ತಾರಲ್ಲ. ದೊಡ್ಡ ದೊಡ್ಡ ಆಫೀಸರ್ಗಳ ಹತ್ರ ಹೋಗ್ತಾರೆ. ಮತ್ತು ಬೇರೆ ಬೇರೆ ಕಡೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗ್ತಿರ್ತಾರೆ ಇವರು. ನೋಡೋಣ ಅದಲ್ಲಿ ಫೋಟೋಸ್ ಎಲ್ಲ ಹೆಂಗಿದಾವೆ ಅಂತೇಳಿ ಎಲ್ಲ ನನ್ನ ಫೋನಿಗೆ ಕಳಿಸ್ಕೊಬಿಟ್ಟು ಸ್ವಲ್ಪ ಎಲ್ಲ ಹಿಂಗೇನೆ ನಾನು ಸ್ಟೇಟಸ್ಗೆ ಹಾಕ್ಬೇಕು. ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡ್ತಾರೆ. ಮೈ ಹಸ್ಬೆಂಡ್ ಈಸ್ ಇಂಜಿನಿಯರ್, ಮೈ ಹಸ್ಬೆಂಡ್ ಇಂಜಿನಿಯರ್ ಅಂತ ಹೇಳಿ ಎಲ್ಲ ಹಾಕ್ಬಿಡ್ತೀನಿ ಸ್ಟೇಟಸ್ಗೆ. ನಮ್ಮ ಮನೆಯವರು ಇವರು ಇಂಜಿನಿಯರ್ ಮಾಡಿದ್ದಾರೆ, ಇಂಜಿನಿಯರು ಆಫೀಸರ್ ಈ ಕಡೆ ಹೋಗಿದ್ದಾರೆ, ಇಲ್ಲಿಗೆ ಹೋಗಿದ್ದಾರೆ, ನಮ್ಮ ಹಸ್ಬೆಂಡ್ ವರ್ಕ್ ಅಂತ ಹೇಳಿ ಎಲ್ಲ ಸ್ಟೇಟಸ್ಗೆ ಹಾಕ್ತೀನಿ. ಇದನ್ನೆಲ್ಲ ತೆಗೆದುಬಿಟ್ಟು ನನ್ನ ಫೋನ್ಗೆಲ್ಲ ವಾಟ್ಸಪ್ ಮಾಡ್ಕೊಬಿಡ್ತೀನಿ. ವಾಟ್ಸಪ್ ಮಾಡ್ಕೊಬಿಟ್ರೆ ಎಲ್ಲ ಹಾಕ್ಬೋದತ್ತ ಸ್ಟೇಟಸ್ಗೆ. ದಿನ ಒಂದೊಂದು ಕಡೆ ಹಾಕ್ಬೋದು. ಯಾಕಂದರೆ ಇವ್ರು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿರ್ತಾರಲ್ಲ, ಅದಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ. ಲೌಡರ್ಗೆ ಕೂಕೊಂಡು ಅಲ್ಲಿ ಕಿಸ್ಕೊಂಡು ಕಸ ಹೊಡಿಯೋರು ಅಂತಾರೆ. ಯಾರು ನಂಗೆ ಅಂತಾರ ಏನೋ ಗೊತ್ತಿಲ್ಲ. ನಾನು ಮನೆ ಕೆಲಸ ಮಾಡ್ಕೊಂಡಿರ್ತೀನಲ್ಲ, ಅದಕ್ಕೆ ನನ್ನ ಕಸ ಹೊಡಿಯೋರು ಅಂತ ಹೇಳ್ತಾರೇನೋ. ಕಸ ಹೊಡಿಯೋರು, ಕಸ ತೆಗ್ದಾಕಾರು, ಕಸ ತಗೊಂಡೋಗಾರು ಅಂತ ಹೇಳ್ತಾರೆ. ನಮ್ಮ ಅವ್ರಿಗೇನೋ ಗ್ರಾಚಾರ ನೆನ್ನೆಯಿಂದನೂ ಹಂಗೇನೆ ಕಸ ಅಂತ ಇದ್ದಾರೆ. ಕಸದಿಂದಲೇ ರಸ ಅನ್ನೋದು ಗೊತ್ತಿಲ್ಲ ಇವಕ್ಕೆ. ಕಸ ಅಂತ ಇದ್ದಾವೆ ಎರಡು. ಯಾಕೆ ಹಂಗೆ ಹೇಳ್ತಾ ಇದ್ದಾವ ಏನೋ. ಬಾ ಹೆಂಗಾದ್ರೂ ಮಾತಾಡ್ಕೊಂಡ್ಲೇಳ. ಅವು ಹೊಟ್ಟೆ ಉರಿ ಕಣಮ್ಮ. ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಇದೇನಪ್ಪ ಇದು, ನಾವು ಅಂದಂಗೆ ಅನ್ನಿಸ್ಕೊಂಡು ಇಲ್ಲೇ ಇರ್ತಾಳೆ ಇವಳು ಅಂತ ಹೇಳಿ ತಿಳ್ಕೊಂಡಿದ್ರು ನಮ್ಮ ಅತ್ತೆಯವ್ರಿಬ್ರು. ಯಾವಾಗ ನಾನು ಹಿಂಗೆ ಚೆನ್ನಾಗೆ ಇಂಜಿನಿಯರ್ ಮದುವೆ ಆಗ್ಬಿಟ್ಟು ಹಿಂಗೆ ಚೆನ್ನಾಗಿದ್ದೀನೋ, ನಮ್ಮ ಮನೆಯವ್ರು ಬೇರೆ ಎರಡಳೆ ಮಂಗಳೆ ಸರ ಎಲ್ಲ ತೆಗೊಂಬಂದು ಹಾಕ್ಬಿಟ್ರ. ಅದಕ್ಕೇ ಅವಳಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮಗಿನ್ನೂ ಚೆನ್ನಾಗಿ ಆಗ್ಬಿಟ್ಲಲ್ಲ ಇವಳು. ನನ್ನ ಹತ್ರ ಹೆಂಗೆ ಬೇಕಂಗೆ ಅನ್ನಿಸ್ಕೊಂಡು, ಅವ್ರ ಅಣ್ಣರ ಹತ್ರ ಹೆಂಗೆ ಬೇಕಂಗೆ ಅನ್ನಿಸ್ಕೊಂಡಿರ್ತಿದ್ಲು. ಅವ್ರ ಅಮ್ಮನ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಚೆನ್ನಾಗಿರೋನು ಮದುವೆ ಆಗ್ಬಿಟ್ಲು. ಇವಳು ಜೀವನ ಹಾಳಾಗುತ್ತೆ ಅಂತಂದರೆ ಚೆನ್ನಾಗಿ ಆಗ್ಬಿಡ್ತಲ್ಲಪ್ಪ ಅಂತ ಹೇಳಿ ಅವರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತಿ. ಬಾರಮ್ಮ ಬಾ ಸುಮ್ಮನೆ ಹೆಂಗನ ಮಾತಾಡ್ಕೊಂಬ್ಲೇಳು. ಮತ್ತು ಹಂಗ್ಲೆಲ್ಲ ಮಾತಾಡಬಾರ್ದು ಕಣಮ್ಮ. ಹಂಗ್ಲೆಲ್ಲ ಮಾತಾಡ್ತಾರೆ. ಅಲ್ಕಿಸ್ಕೊಂಡು ಬರೇನೆ ಮಾಡಕ್ಕೆ ಬದುಕಿಲ್ಲ ಅಲ್ಕಿಸಿತಾರೆ. ಅದಕ್ಕೆ ಬೈದು ಬಂದಿದ್ದೀನಿ ನೋಡು. ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ. ಅಲ್ಕಿಸ್ಕೊಂಡು ಮಾತಾಡ್ತಾ ಕೂಕಳ್ರಿ ಇಲ್ಲಿ ಬಾಗ್ಲಾಗೆ. ಕಸ ಹೊಡಿಯೋನು ಇಂಜಿನಿಯರೆಲ್ಲ ಕಸ ಹೊಡಿಯೋನು ಅಂತಾರೆ. ಅದೇನೇನು ಯಾರು ನಂಬ್ತಾರೋ ಏನೋ. ಅದೇ ನನ್ನ ಗಂಡನ ಅವ್ರು ಸಿಂಪಲ್ ಆಗಿದ್ದಾರಲ್ಲ, ಅವ್ರು ನೋಡಿ ಹಂಗೆ ಅನ್ಕೊಂತಾರೆ. ಬಿಡು, ಇರೋದೆಲ್ಲೂ ಹೋಗಲ್ಲ ಕಣಮ್ಮ. ಇರೋದು ಇದ್ದೇ ಇರುತ್ತೆ ನಮಗೆ. ಇರೋದು ದೇವ್ರು ಕೊಟ್ಟಿರೋದು, ಅವ್ರ ಕೆಲಸ ಎಲ್ಲೂ ಹೋಗಲ್ಲ. ಅವ್ರು ಹಂಗೆ ಅನ್ಕೊಂಡಿರ್ಬೋದು. ನನ್ನ ಗಂಡ ಯಾಕಂದರೆ ಸಿಂಪಲ್ ಆಗಿರ್ತಾರಲ್ಲ, ಸಿಂಪ್ಲಿ ಆಗಿ, ಅದಕ್ಕೆ ಸಿಂಪಲ್ ಆಗಿರೋದ್ರಿಂದನ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಒಂಥರ ಅವ್ರಿಗೆ ಹಿಂಗೆ ಕೋಟು ಸೂಟು ಹಾಕೊಂಡು ಒಂಥರ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದರೆ ಇಂಜಿನಿಯರ್ ಅಂತ ಅನ್ಕೊತಾರೆ. ಹಿಂಗೆ ಸಿಂಪಲ್ ಆಗಿದ್ದರೆ ಹಂಗೆ ಅನ್ಕೊಳ್ಳಲ್ಲ. ಇವ್ರಿಗೇನೋ ಒಂಥರ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೇ ಮಾತಾಡ್ತಾರೆ. ಬಿಡು ಮಾತಾಡ್ಕೊಂಬ್ಲೇಳು. ಇರೋದೆಲ್ಲೂ ಹೋಗಲ್ಲ. ನನ್ನ ಗಂಡನ ಕೆಲಸ ಇಂಜಿನಿಯರ್ ಕೆಲಸ, ಇರೋದೆಲ್ಲೂ ಹೋಗಲ್ಲ. ಅವ್ರು ಅಂದ್ಕೊಂಡು ಇಟ್ಕೇನೂ ಹೋಗಲ್ಲ. ಅವ್ರು ಹೇಳಿದ ತಕ್ಷಣ ಏನೂ ಆಗೋದಿಲ್ಲ ನಮಗೆ. ಅದೇನೋ ನಿಜನೇ ಹೇಳು. ಒಬ್ರು ಅಂದೇಟ್ಗೆ ನಮ್ದು ಇರೋದೆಲ್ಲೂ ಹೋಗಲ್ಲ. ಇರೋದಿದ್ದೇ ಇರುತ್ತೆ. ಅವ್ರಿಗೆ ಇರುತ್ತೆ, ನಮ್ಗೆ ಇರುತ್ತೆ ಅಷ್ಟೇ. ತಡಿ ಎಲ್ಲ ಸ್ಟೇಟಸ್ಗೆ ಹಾಕ್ತೀನಿ. ಇವ್ರ ಫೋಟೋಗಳೆಲ್ಲ ತೆಗ್ದು ಇವ್ರು ಆ ಕಡೆ ಟ್ರಿಪ್ಗಳೆಲ್ಲ ಓದೋ ತಕ್ಕೊಂಬಂದಿರೋವೆಲ್ಲ ಇದ್ದಾವೆ. ನೋಡ್ತಾ ಇದ್ದೀನಿ. ಇದೇನಿದು, ಇವ್ರಿಗೆ ಫೋಟೋ ತಗೊಂಡಿದ್ದಾರೆ. ಇದೇನಿದು, ಯಾವುದೋ ಕಸದ ತೊಟ್ಟಿ ಹತ್ರ ನಿಂತ್ಕೊಂಡು ಕಸಕ್ಕೆ ಬೆಂಕಿ ಹಿಡಿಯೋದು, ಕಸ ಹೊಡಿಯೋ ಟೈಪ್ ಏನೋ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದೇನಿದು, ಎಂಥ ಫೋಟೋ ತೆಗೆಸ್ಕೊಂಡಿದ್ದಾರೆ? ಇದೇನಪ್ಪ ಇದು? ಯಾಕೆ ಹಿಂಗೆ ತೆಗೆಸ್ಕೊಂಡಿದ್ದಾರೆ ಇವರು? ಯಾಕೆ ಸೂಸು ಏನಾಯಿತು? ಇಲ್ಲಿ ನೋಡಮ್ಮ ಈ ಫೋಟೋಗಳು ಹೆಂಗಿದ್ದಾವೆ. ಇವ್ರು ಯಾಕೋ BBMP ಹತ್ರ ಕಸ ಹೊಡಿಯೋರ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಕಸದ ಗಾಡಿ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಯಾಕೋ ಎಲ್ಲೋಡು ಇದು ಕಸದ್ದು ಇದಕ್ಕೆ ಕಸ ತುಂಬಿಬಿಟ್ಟು ಕಸದ ಅಲ್ಲಿ ಇಲ್ಲಿ ಇಕ್ಕಿರ್ತಾರಲ್ಲ ಕಸದ್ದು, ಅಲ್ಲಿ ನಿಲ್ಲಿಸ್ಕೊಂಡು ತೆಗೆಸ್ಕೊಂಡಿದ್ದಾರೆ. ಯಾಕೋ ಎಲ್ಲ ಬರೀ ಕಸದ ಹತ್ರನೇ ಇದ್ದಾವೆ. ಯಾಕೆ ಇವರು ಫೋಟೋ ತೆಗೆಸ್ಕೊಂಡಿದ್ದಾರೆ? ಇದಕ್ಕೆ ಏನಾದರೂ ಅವ್ರು ಕಸ ಅಂತ ಹೇಳಿದ್ರ? ಯಾಕೆ ಹಿಂಗೆ ಕಸ ತೆಗೆಸ್ಕೊಂಡಿದ್ದಾರೆ ಇವರು?
ಕಸ ಎತ್ತಾಕೋ ಥರ ಫೋಟೋ ತೆಗೆಸ್ಕೊಂಡವ್ರೆ, ಕಸ ಗುಡಿಸೋ ಥರ ಫೋಟೋ ತೆಕ್ಕೊಂಡಿದ್ದಾರೆ. ಯಾಕಿದು ಹಿಂಗೆ? ಕಣೆ ಅಲ್ಲ, ಕಸ ಹೊಡಿಯಕ್ಕೆ ಹೋಗೋದು ಇವರು. ಕಸ ಹೊಡಿಯೋದಾಗ ಫೋಟೋ ತೆಗಿಸ್ಕೊಂಡವ್ರೆ ಕಡಿ ಪರ್ಕೆ ಇಟ್ಕೊಂಡು. ಕಡಿ ಪರ್ಕೆ ಇಟ್ಕೊಂಡು ತಕ್ಕೊಂಡಿರೋದು. ಕಸದ ಗಾಡಿ ತೆಗೆಲ್ಲ ಕಸ ಹಾಕ್ಸಿ ಥರ ಫೋಟೋ ತಕ್ಕೊಂಡಿರೋದು. ಇದು ಯಾತೈತಿ ಇದು ಎಲ್ಲ ಹಿಂಗೆ ತಕ್ಕೊಂಡವ್ರೆ ಅಲ್ಲ? ಇದು ಯಾಕಿದು ಹಿಂಗೆ? ಹ್ಞೂನಮ್ಮ, ನನಗೂ ನೋಡಿ ಏನೋ ಅನ್ನಿಸ್ತೈತೆ. ಇದೇನಪ್ಪ ಇದು ಹಿಂಗೆ ತೆಗೆಸ್ಕೊಂಡಿದ್ದಾರೆ ಅನ್ನಿಸ್ತೈತೆ. ನೋಡೋಣ ಅದೆಲ್ಲ ಇನ್ನೂ ಕೆಳಗೆ. ನೋಡಮ್ಮ ಇಲ್ಲಿ ಇದಾವೆ ನೋಡಮ್ಮ. ಬೇರೆ ಬೇರೆ ಕಡೆ ಟ್ರಿಪ್ ಹೋಗಿದ್ದಾವೆಲ್ಲ ಇಲ್ಲಿದ್ದಾವೆ. ಇದೇನಪ್ಪ ಇದು ಹಿಂಗೆ ತೆಗೆಸ್ಕೊಂಡಿದ್ದಾರೆ? ಇಂಥ ಫೋಟೋಗಳು ಕಸದ ಹತ್ರ ನಿಂತ್ಕೊಂಡು ತೆಗೆಸ್ಕೊಂಡಿದ್ದಾವೆ ಜಾಸ್ತಿ ಇದಾವಲ್ಲಪ್ಪ. ಯಾಕೆ ಹಿಂಗೆ? ಅಯ್ಯೋ ಸಕಲೇಶ್, ಏನಿದು ಇಷ್ಟೊಂದು ಫೋಟೋ ಹಿಂಗೆ ತೆಗೆಸ್ಕೊಂಡಿದ್ದಾರೆ? ಕಸ ಹೊಡಿಯೋ ಥರ ಇಂಜಿನಿಯರ್ ಆಗ್ಬಿಟ್ಟು ಕಸ ಹೊಡಿಯೋರ ಹತ್ರ ಯಾಕೆ ಹಿಂಗೆ ತೆಗೆಸ್ಕೊಂಡಿದ್ದಾರೆ ಇವರು? ಇವ್ರಿಗೇನು ಬಂದೈತಪ್ಪ ಇದು ಹಿಂಗೆ ತೆಗೆಸ್ಕೊಂಡಿದ್ದಾರೆ? ಅಯ್ಯೋ ದೇವ, ಇದೇನಮ್ಮ ಇದು ನನಗೆ ನೋಡಿದ್ರೆ ಆಶ್ಚರ್ಯ ಆಗ್ತೈತೆ. ಯಪ್ಪ ಇವರು ಅಮ್ಮ ಇಂಜಿನಿಯರ್ ಅಲ್ವಾ? ಇಂಜಿನಿಯರ್ ಕೆಲಸಕ್ಕೆ ಹೋಗಲ್ವಾ? ಏನು ಕಸ ಹೊಡಿಯೋದಕ್ಕೆ ಹೋಗ್ತಾರ? ಅದಕ್ಕೆ ಇವ್ರು ಏನೋ ಹಂಗಂದ್ರೋ ಏನೋ. ಯಾಕಪ್ಪ ಇವ್ರು ಹಿಂಗಂತ ಹೇಳವ್ರೆ? ಅದಕ್ಕೆ ಯಾಕೆ ಕಸ ಕಸ ಅಂತ ಹೇಳ್ತಿರ್ತಾರೆ ಅಂತ ಇದಕ್ಕೆ ಅನ್ನಿಸ್ತೈತೆ. ಅಯ್ಯೋ ಇದೇನಪ್ಪ ಇದು? ಇರೋ ಫೋಟೋಗಳೆಲ್ಲ ಹಿಂಗಿದಾವೆ ಈ ಫೋನಲ್ಲಿ ತೆಗೆಸ್ಕೊಂಡು ಎಲ್ಲ ಯಾರಿಗೆ ಕಳಿಸಿದಾರೆ ಎಲ್ಲ ವಾಟ್ಸಪ್ ನೋಡಂತೇಳಿ. BBMP ಗ್ರೂಪು ಎಲ್ಲ ಇದೇನು ಆಫೀಸ್ ವರ್ಕು, ಆಫೀಸ್ಗೆಲ್ಲ ಸೆಂಡ್ ಮಾಡಿದ್ದಾರೆ. ಇದು ಯಾಕಿದು ಎಲ್ಲ ಹಿಂಗೆ ಕಳಿಸಿದ್ದಾರೆ ಇದೆಲ್ಲನ? ಇದೆಲ್ಲ ಗ್ರೂಪಿಗೆ ಕಳಿಸೋರಪ್ಪ. ಇದು ಯಾಕೆ ಹಿಂಗೆ ಕಳಿಸಿದಾರೋ ಏನೋ ಗೊತ್ತಿಲ್ಲ ಅಲ್ಲ. ಅಯ್ಯೋ ಅಮ್ಮ, ಯಾಕಮ್ಮ ಇವ್ರು ಹಿಂಗೆ ತೆಗೆಸ್ಕೊಂಡಿದ್ದಾರೆ ಫೋಟೋನ? ಕಸ ಹೊಡೆಯೋರ ಹತ್ರ ಕಸ ಹೊಡೆಯೋದು, ಕಸ ಹಾಕ್ಸ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಕಸದ ಗಾಡಿ ಹತ್ರ ಬರೀ ಅವೇ ಇದ್ದಾವೆ ಫೋಟೋಗಳೆಲ್ಲನ. ನಮ್ಮ ಯಾಕೆ ಹಿಂಗೆ ತೆಗೆಸ್ಕೊಂಡವ್ರು ನನಗೇನು ಗೊತ್ತಮ್ಮ. ನಾನು ಕೇಳಿದ್ರೆ ಯಾಕಂತ ಹೇಳಿ ತಡಿ ಕೇಳೋಣ. ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬರ್ಲಿ, ಕೇಳೋಣ ತಡಿ. ಏನಮ್ಮ ಸೊಸು ಏನು ಮಾಡ್ತೀರಾ? ಸುಮ್ಕಿರಿ ಮಕ್ಕ ಬಂತ ಆತ ಹೇಳೋಕಬೇಡ. ಏನಿಲ್ಲ ಕಣಕ, ಬಾ ಕುತ್ಕೊಂಡಿದ್ದೀವಿ, ಬಾ ಕುತ್ಕೋ ಬಾ. ವಾಸೆ ಸಿಂಧುಗೆ? ಪರವಾಗಿಲ್ಲಮ್ಮ, ನಾಟಿ ಔಷಧಿ ಕೊಡಿಸ್ಕೊಂಬಂದಿದ್ದೀವಿ. ಅದೇ ತಲೆಗಳ ಕೂದಲೆಲ್ಲನ ತಗಿಸ್ಬೇಕು ಅಂತ ಹೇಳೇವ್ರಿ. ಇಪ್ಪಟ್ಟು ನಿನ್ನಂಗೇನೆ ಅವಳು ಬೋಡ. ಅಯ್ಯೋ ಹೌದೇನು ಜ್ಯೋತಮ್ಮ? ಅಯ್ಯೋ ದೇವ್ರಿ. ಈಗಳೆ ಅವಳು ಅವತ್ತು ಇವಳಿಗೂ ಹಂಗಂದಿಲ್ಲ ಅವಳು ಜೈ. ಇವಳು ತಲೆಗಳ ಕೂದಲು ಇಬ್ಬರಳು ಆಡ್ಕೊಂಡವ್ರಿ ಅಂತ ನೋಡಿ. ಇವಾಗ ಇವಳು ನನಗೇನು ಆಗಲಿಲ್ಲ ನೋಡಿ, ನಿನ್ಗೆ ಹಂಗಾತು ಅಂತ ಹೇಳಿ. ನೋಡಿ ಅವಳ ತಲೆನೂ ಬೋಡ ಆಗುತ್ತೆ. ಹಂಗಾರೆ ಬೋಡ ಮಾಡಿಸ್ಕೊಂಬಂದ್ರೇನು? ಈಗ ನಾಟಿ ಔಷಧ ಕೊಡಿಸ್ಕೊಂಡು ಬೋಡ ಮಾಡಿಸ್ಕೊಂಬಂದ್ವಿ. ಹೋಳ್ತಾ ಇದ್ದಾಳೆ. ನನಗೆ ಹೊರಕ್ಕೆ ಹೋಗಕ್ಕೆ ಹಾಸಿಗೆ ಆಗುತ್ತೆ, ಹೆಂಗೆ ಮಾಡೋದು ಅಂತ ಹೇಳಿ ಹೋಳ್ತಾ ಇದ್ದಾಳೆ. ಅವಳಿಗೊಂಥರ ಇವಾಗ ನೋಡಿ, ಇವಳು ಬೋಡ ಆದ್ಲು, ನಾನು ಬೋಡ ಆದೆ, ನನ್ನ ಕೂದಲು ಉದ್ರಲ್ಲ ಅಂತ ಅನ್ಕೊಂತಿದ್ದೆ. ಇವಾಗ ಹಿಂಗಾಯ್ತು, ನನಗೂ ಹಿಂಗಾಯ್ತಲ್ಲಪ್ಪ. ಯಾವ ರೂಪದಾಗಾದ್ರೂ ನಾನು ಬೋಡ ಮಾಡಿಸ್ಕೊಂಬ ಅಂತದ್ದು ಬಂತಲ್ಲಪ್ಪ ನನಗೆ ಅಂತ ಹೇಳಿ ಹೋಳ್ತಾ ಇದ್ದಾಳೆ. ಮತ್ತು ಅವಳು ಜೈ ಆ ಬಾಯಾಗ ಅಂದಿದ್ಲು ಏನೋ, ಅವಳು ಒಡಕ್ ಬಾಯಿ ನಂಗೆ ಮಕನಾಡ. ಒಡಕ್ ಬಾಯಿ ಜೈ, ಒಡಕ್ ಬಾಯಿ ಮುಂಡೆ ಅವಳು, ಒಡಕ್ ಬಾಯಿ ಮುಂಡೆ. ನಮ್ಮ ಅಮ್ಮನಿಗೂ ಹಂಗೆ ಅಂದಿದ್ಲು. ಬಿಡು, ನಾನೇ ನೀನು ಕೂದಲಿಲ್ಲ ಅಂದ್ರೆ ಆರಾಮಾಗಿದ್ದೀನಿ. ತಲೆ ಬಾಸ್ಕೋಬೇಕಾಯಿತು ದಿನ. ನನ್ನ ತಲೆ ಬಾಸ್ಕೊಂಬಂದು ಕೆಲಸ ಆಗಿತ್ತು, ಒಂದು ಚಿಂತೆ ಆಗೋದು. ಅವತ್ತು ಆರಾಮಾಗಿದ್ದೀನಿ ಬಿಡು. ಅವಳಿಗೆ ಬೇರೆ ತಲೆಯಾಗೆಲ್ಲ ಒಂಥರ ಆಗೈತಲ್ಲ, ಅದೆಲ್ಲ ವಾಸಿ ಆಗ್ಬೇಕಂದ್ರೆ ಮಾಡಿಸ್ಕೋಬೇಕು ಹೇಳು. ನಾನು ಹಂಗೆ ಅಂದ್ಕೊಂಡು ಇವಳು ಸಾಮಾನ್ಯ ಅವಳು ಬೋಡ ಮಾಡಿಸ್ಕೋಬೋದು. ತಲೆಗೆಲ್ಲ ಹಿಂಗೆ ಆಗೈತಲ್ಲ, ಬೋಡ ಮಾಡಿಸ್ಕೊಂಬ್ಲೇಬೇಕು ಅಂದ್ಕೊಂಡೆ ಹಂಗೆ ಆಗೈತೆ ಬಿಡು. ನನ್ನಂಗೆ ಆಗುತ್ತಲ್ಲ ಅವಳದು. ಅಷ್ಟೇ, ನಾವು ಹಂಗೆ ಸಮಾಧಾನ ಮಾಡಿದ್ವಿ. ಬರ್ರಿ ಬೇಕಾದ್ರೆ ನೀವೇ ನೋಡಿರಿ ಅಂತ. ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಬರ್ತೀನಿ ನಡಿ, ಆಮೇಲೆ ಬರ್ತೀನಿ. ನಮ್ಮ ಮನೆಯವ್ರು ಬರಲಿ, ಸ್ನಾನಕ್ಕೆ ಹೋಗೋವ್ರೆ, ಬರ್ತೀನಿ. ಅವರು ಡ್ಯೂಟಿಗೆ ಹೋಗ್ತಾರೆ, ಬರ್ತೀನಿ ಅಕ್ಕ, ಆಮೇಲೆ ಬರ್ತೀನಿ. ಇದೇನಿದು ಹಿಂಗೆ ಸಕಲೇಶ್ ಫೋನಲ್ಲಿ ಇಂಥ ಫೋಟೋಗಳಿದ್ದಾವೆ ಅಂತ ಗೊತ್ತಾಗ್ತಿಲ್ಲ. ಬರೇ ಕಸದ ಹತ್ರ ನಿಂತ್ಕೊಂಡು ತೆಗೆಸ್ಕೊಂಡಿರೋ ಅಂಥ ಫೋಟೋಗಳು ಯಾಕೆ ಹಿಂಗಿದ್ದಾವೆ ಅಂತ ಗೊತ್ತಿಲ್ಲ. ಏನಪ್ಪ ಮಾಡಲಿ, ಇದನ್ನ ಕೇಳೋಣ. ಇವಾಗ ಅವ್ರು ಬಂದಾಗ ಕೇಳ್ತೀನಿ. ಬರೀ ಕಸದ ಹತ್ರ ಏನಪ್ಪ ಇದು, ಏನು ಕಸ ಹೊಡಿಯೋಕೆ ಹೋಗ್ತಾರೆ ಇವರು ಅಂತ, BBMP ಕೆಲಸಕ್ಕೆ ಏನಾದರೂ ಹೋಗ್ತಾರಾ ಅಂತ ಅನ್ನಿಸ್ತೈತೆ ನನಗೆ. ಹೋಗತ್ಲಾಗೆ ಕೇಳ್ತೀನಿ, ಬರಲಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.